ತುಮಕೂರಿನಲ್ಲಿ ಜೋರಾಗ್ತಿದೆ ಪ್ರತಿಭಟನೆಯ ಕಾವು. ನೋಡಿ ಸರ್ ಹೆಂಗ್ ಕಿತ್ತಾಡ್ತಾರೆ, ಬಂದು ನೋಡಿ ಸರ್ ಇಲ್ಲಿ. ವಶಕ್ಕೆ ಪಡೆದಿದ್ದ ಪ್ರತಿಭಟನಾಕಾರರಿಂದ ಮತ್ತೆ ಧರಣಿ. ಆ ತೋರಿಸಲಿ ಮಕ್ಕಳು ಬೇರೆ ಇಲ್ಲಿದ್ರು, ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ಎಲ್ಲೋ ಕರ್ಕೊಂಡು ಹೋಗಿದ್ರು ಸರ್. ಇಲ್ಲ ಗೊತ್ತಿಲ್ಲ, ಮಕ್ಕಳು ಕರ್ಕೊಂಡು ಹೋದ್ರು. ಇಲ್ಲ ಗೊತ್ತಿಲ್ಲ ಮಕ್ಕಳು. ಪೊಲೀಸ್ ಠಾಣೆ ಮುಂದೆಯೇ ಪ್ರತಿಭಟಿಸಿ ಆಕ್ರೋಶ. ಕಷ್ಟ ಕೇಳ್ಕೊಂಬಕ್ ಬೇರೆ ಹೊತ್ತಿಗೆ ಇಷ್ಟೊಂದು ಕಷ್ಟ ನಮ್ಗೆ. ಹಂದ್ರಾಳ್ ನಾಗಭೂಷಣ್ ಸೇರಿ 4 ಅರೆಸ್ಟ್. ತುಮಕೂರಿನಲ್ಲಿ ಸಾಧನಾ ಸಮಾವೇಶಕ್ಕೆ ಪ್ರತಿಭಟನಾ ಬಿಸಿ ತಟ್ಟಲಿದ್ದು, ಪ್ರತಿಭಟನೆಯನ್ನ ತಡೆಯಲು ಪೊಲೀಸರು ನಾನಾ ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ. ನಾಳೆ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶ ಹಮ್ಮಿಕೊಂಡಿದ್ದು, ಭೂ ಮತ್ತು ವಸತಿ ಹಕ್ಕಿಗಾಗಿ ಜಿಲ್ಲೆಯ ವಿವಿಧ ತಾಲೂಕಿನ ಭೂ ಮತ್ತು ವಸತಿ ವಂಚಿತರು ಡಿಸಿ ಕಚೇರಿ ಮುಂದೆಯೇ ಗುಡಿಸಲನ್ನ ನಿರ್ಮಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ಆದರೆ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದು ಬೆಳ್ಳಾವಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ರು. ಬಳಿಕ ಕೆಲ ಸಮಯದ ಬಳಿಕ ಬೆಳ್ಳಾವಿಯಿಂದ ಕೋಳಾಲ ಪೊಲೀಸ್ ಠಾಣೆಗೆ ಪ್ರತಿಭಟನಾಕಾರರನ್ನ ಕರೆದೊಯ್ಯಲಾಗಿತ್ತು. ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ರೂ ಕೂಡ ಅವರ ಆಕ್ರೋಶ ಮಾತ್ರ ಕಡಿಮೆಯಾಗಿರಲಿಲ್ಲ. ಕೋಳಾಲ ಪೊಲೀಸ್ ಠಾಣೆ ಮುಂದೆ ಹಲವು ಮಂದಿ ಭೂ ಮತ್ತು ವಸತಿ ವಂಚಿತರು ಪ್ರತಿಭಟನೆಯನ್ನ ಮುಂದುವರೆಸಿದ್ರು. ಸರ್ಕಾರದ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ವಸತಿ ವಂಚಿತರು ತಮ್ಮ ಹಕ್ಕಿಗಾಗಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಭೂಮಿ ವಸತಿಗೆ ಅಂತ ಬಂದಿದ್ವಿ. ತುಮಕೂರಿಗೆ ನಮ್ಮವರೆಲ್ಲ ಬಂದಿದ್ರು, ನಮ್ಮ ಮನೆಯವರು ಎಲ್ಲನೂ. ಅಲ್ಲಿಂದ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಬೆಳ್ಳಾವಿಗೆ ಒಂದಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ. ಬೆಳ್ಳಾವಿ ಸ್ಟೇಷನಿಂದ ತಿರ್ಗಾ ಇಲ್ಲಿ ಕೋಲಾರ ಸ್ಟೇಷನ್ ಕರ್ಕೊಂಬಂದಿದ್ದಾರೆ. ನಾನು ಒಳಗೆ ಹೋಗಿರಲಿಲ್ಲ, ಆಚೆ ಬಂದೆ. ನಮ್ಮ ಮನೆಯವರು ಕೂತ್ಕೊಂಡ್ರೆ ನಾನು ಒಬ್ಬನಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದೀನಿ. ನಮಗೆ ಇದೇನೋ ಇದು ಕೊಟ್ಟಿದ್ದಾರೆ, ಏನು ಹೇಳ್ರಿ, ಈ ಥರ ಇದು ಕೊಟ್ಟಿದ್ದಾರೆ, ಈ ಥರ ಪಾಣಿ ಥರ ಕೊಟ್ಟಿದ್ದಾರೆ, ಈ ಥರ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಗೆ ಅರ್ಥ ಏನಿದೆ? ಅಲ್ಲಿ ಬಂದು ನಮ್ಗೆ ತೋರಿಸಿದ್ರೆ ತಾನೇ ಅದನ್ನ ಏನು ಅಂತಂದು. ಆ ತೋರಿಸಲ್ಲಿ ಇವಾಗ ಮಕ್ಕಳು ಬೇರೆ ಇಲ್ಲಿದ್ದರು, ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ. ಎಲ್ಲಿಗೋ ಕರ್ಕೊಂಡು ಹೋಗಿದ್ರು ಸರ್. ಇಲ್ಲ ಗೊತ್ತಿಲ್ಲ ಸರ್, ಮಕ್ಕಳು ಕರ್ಕೊಂಡು ಹೋದ್ರು. ನೀವು ಯಾವ ಥರ ಹೋರಾಟ ಮಾಡಿದ್ರಿ, ಏನು ಕತೆ? ನಾವೇನು ಭೂಮಿ ವಸತಿ ನಮಗೆ ತೋರಿಸಿ, ನಮಗೆ ಗುಡ್ಲು ಕಟ್ಕೊಂಡು ಒಂದಷ್ಟು ಜನ ಇದ್ದಾರೆ, ಅವ್ರಿಗೂ ಏನೂ ಇಲ್ಲ. ಅದಕ್ಕಾಗಿ ನಾವು ಈ ಥರ ಬಂದ್ವಿ. ಆ ನಾಗಭೂಷಣ್ ಸರ್ ಅವರಿದ್ದರು. ನಾಗಭೂಷಣ್ ಸರ್ ಎಲ್ಲಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿಕ್ಕಿದ್ದಾರೋ ನಮ್ಗೆ ಇಚ್ಛೆ. ನಮ್ಗೆ ಕರ್ಕೊಂಬಂದು ಕುಂಡಿಸಿದ್ದಾರೆ, ಕೂತ್ಕೊಂಡಿದ್ದೀವಿ. ಇವಾಗ ಹೋಗು ಅಂತಂದ್ರೆ ಅಲ್ಲಿಂದ ಯಾಕೆ ಕರ್ಕೊಂಬಂದ್ರು? ಮತ್ತೆ ನಿಮ್ಮ ಮಕ್ಕಳನ್ನ ಬೇರೆ ಕಡೆ ಯಾಕೆ ಕಳಿಸಿದ್ರು ಹೇಳಿ ಸರ್? ಏನು ಮಾಡಿದಾರೋ ಗೊತ್ತಿಲ್ಲ ಸರ್. ಅರೆಸ್ಟ್ ಮಾಡಿದಾರೋ ಏನು ಮಾಡಿದಾರೋ, ಪಾಪ ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ನಮಗಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ. ಅದೇ ಭೂಮಿ ಇದೇನು ನಮಗೆ ಸಮಸ್ಯೆ ಏನಿದ್ದು ಐತಲ್ಲ, ಅದು ಬಗೆಹರಿಸ್ಕೊಟ್ರೆ ಸಾಕಲ್ವಾ? ನಮಗೇನೋ ಇಲ್ದಿದ್ದವ್ರಿಗೆ ಇರೋದು ಮಾಡ್ಕೊಡ್ಬೇಕಾ ತಾನೆ? ನಮಗೆ ಅಪ್ಪೂಟ ಇಲ್ಲ. ಅದನ್ನು ಎನ್ಕ್ವೈರಿ ಮಾಡಿ ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಲ್ವೇನು ಸರ್? ಈಗ ಅವ್ರು ಹೇಳ್ತಾರೆ ಪರ್ಮಿಷನ್ ಇಲ್ದೆಲ್ಲ ಪ್ರೊಟೆಸ್ಟ್ ಮಾಡ್ತಿದ್ರು, ಅದಕ್ಕೆ ಪ್ರತಿಭಟನೆ ಮಾಡ್ತಿದ್ದಂಗೆ ಕರ್ಕೊಂಬಂದಿದ್ದೀವಿ. ಏನು ಪರ್ಮಿಷನ್ ಸರ್? ನಾವೇನು ಕೇಳೋದು ತಪ್ಪ ಹೇಳಿ ಸರ್? ನಾವೇನು ಗಲಾಟೆ ಮಾಡ್ತಿದ್ದೀವಿ? ಅವ್ರು ಯಾರನ್ನು ಹೊಡೆದಿದ್ದೀವ? ಹಾಂ ಹೇಳಿ ಸರ್, ಯಾರನ್ನು ಹೊಡೆದಿದ್ರೆ ನಮಗೆ ತಪ್ಪು. ಅವ್ರೇನು ಗೌರ್ಮೆಂಟ್ ಶಿಕ್ಷೆ ಕೊಟ್ಟು ನಾವು ತಗೊಳ್ತೀವಿ. ನಮ್ಗೇನು ಇಲ್ದವ್ರನ್ನ ಅಮಾಯಕರನ್ನ ಕರ್ಕೊಬಂದು ಇಲ್ಲಿ ಕುಂಡ್ರಿಸ್ಕೊಂಡು ಮಕ್ಕಳನ್ನೂ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಹ್ಞೂ ಸರ್, ತೊಂದರೆ ಏನೂ ಇಲ್ಲ. ನಮಗೆ ಇಲ್ಲಿ ಕೂತ್ಕೊಂಡಿದ್ದೀವಿ, ಆರಾಮಾಗಿ ಕೂತ್ಕೊಂತೀವಿ. ಇನ್ನು 4 ದಿವಸ ಬೇಕಾದ್ರೆ ಕೂತ್ಕೊಂತೀವಿ ಬಿಡಿ ಸರ್. ಅಷ್ಟು ಇನ್ನೇನು ಮಾಡ್ತೀರಾ? ಅವ್ರ ಮೇಲೆ ಅಧಿಕಾರಿಗಳು ಹೆಂಗೆ ಹೇಳ್ತಾರೋ ನಾವು ಕೇಳ್ಬೇಕು ತಾನೆ. ಅವರು ಇದ್ದಾಗ ನಾವು ಮಾತಾಡೋಕ್ಕಾಗುತ್ತಾ? ಈಗ ಹಿಂದೆ ಒಂದ್ಸತಿ ಹೋರಾಟ ಮಾಡಿದಾಗ ಇದನ್ನೆಲ್ಲ ಬಗೆಹರಿಸ್ತೀವಿ ಅಂತ ಹೇಳಿ ಯಾವುದು ಬಗೆಹರಿಸಲಿಲ್ಲ ಸರ್. ಯಾವುದು ಬಗೆನೇ ಹರಿಸಲಿಲ್ಲ. ಸುಮ್ಮನೆ ಇದು ಮಾಡ್ತಾ ಇದ್ದಾರೆ. ಹನುಮಂತರಾಯಪ್ಪ ಸರ್. ಇನ್ನು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟಿಸ್ತಾ ಇದ್ದವರನ್ನ ಪೊಲೀಸರು ಮನವೊಲಿಸಲು ಅದೆಷ್ಟೇ ಪ್ರಯತ್ನಿಸಿದ್ರೂ ಕೂಡ ಒಪ್ಪದ ಪ್ರತಿಭಟನಾಕಾರರು ವಸತಿಗಾಗಿ ಆಗ್ರಹಿಸಿದ್ರು. ಪ್ರತಿಭಟನೆಯನ್ನ ನಿಲ್ಲಿಸುವಂತೆ ಪೊಲೀಸರು ಮನವಿಯನ್ನ ಮಾಡಿದ್ರೂ ಕೂಡ ಕ್ಯಾರೆ ಅನ್ನದ ಧರಣಿ ನಿರತರು ಮತ್ತಷ್ಟು ಪ್ರತಿಭಟನೆ ಜೋರು ಮಾಡಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಸಾಮಾಜಿಕ ಹೋರಾಟಗಾರರಾದ ಹಂದ್ರಾಳ್ ನಾಗಭೂಷಣ್, ಮಂಜುನಾಥ್, ಸಂತೋಷ್ ಹಾಗೂ ನರಸಿಂಹಯ್ಯ ಅವರನ್ನ ಪೊಲೀಸರು ಬಂಧಿಸಿದ್ರು.
ಈ ವೇಳೆ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಕೂಡ ಉಂಟಾಯಿತು. ಗಲಾಟೆಯ ನಡುವೆಯೂ 4 ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಸದ್ಯ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮುಂದುವರೆದಿದ್ದು ಮತ್ಯಾವ ಸ್ವರೂಪವನ್ನ ಪಡೆಯಲಿದೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.